ನೀಟ್ 2026ರ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಬುದು ಬಹಳಷ್ಟು ಜನರಿಗಿರುವಂತಹ ಒಂದು ಸಂಶಯವಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾನು ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲದೆ ನೀವು ತಿಳಿದುಕೊಳ್ಳಬೇಕಾದಂತಹ ಈಗಿನ ಪರಿಸ್ಥಿತಿಯಲ್ಲಿರುವಂತಹ ಯಾವ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಮೊದಲಿಗೆ ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದ ನೀಟ್ ಕೌನ್ಸಿಲಿಂಗ್ ಅನ್ನ ಕೆಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತೆ. ಅದೇ ರೀತಿಯಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅನ್ನ ನಡೆಸೋದು ಎಂಸಿಸಿ ನಡೆಸುತ್ತೆ. ನಿನ್ನೆ ಕರ್ನಾಟಕದ ಕೆಎ ಒಂದು ಟ್ವೀಟ್ ಅನ್ನ ಮಾಡಿದೆ. ಏನಂತ ಮಾಡಿದೆ ಅಂದ್ರೆ, ಎಂಸಿಸಿ ನೀಟ್ ಕೌನ್ಸಿಲಿಂಗ್ ಇದೆ ನೋಡಿ, ಆ ಕೌನ್ಸಿಲಿಂಗ್ ಅಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಈ ವರ್ಷ ಮಾಡಲಿದ್ದಾರೆ. ಎಂಸಿಸಿ ಕೌನ್ಸಿಲಿಂಗ್ ಅಲ್ಲಿ ನೀವು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕರೆ ಸೆಕೆಂಡ್ ರೌಂಡ್ಗೆ ನೀವು ಅಪ್ಗ್ರೇಡೇಷನ್ ಅನ್ನ ಮಾಡಿಸ್ಕೊಳ್ಬೇಕಂದ್ರೆ ಕಂಪಲ್ಸರಿಯಾಗಿ ಕಾಲೇಜ್ಗೆ ಹೋಗಬೇಕು. ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಅನ್ನ ಮಾಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಅಲ್ಲಿ ನೀವು ಅಪ್ಗ್ರೇಡೇಷನ್ ಲೆಟರ್ ಅನ್ನ ಕೊಟ್ಟು ಬರಬೇಕು ಎಂಬುದು ಹಿಂದಿನ ವರ್ಷದಲ್ಲಿರುವಂತಹ ಒಂದು ನಿಯಮವಾಗಿತ್ತು. ಆ ನಿಯಮದ ಬಗ್ಗೆ ಪೂರ್ತಿ ಮಾಹಿತಿಯನ್ನ, ಚೇಂಜ್ ಆಗಿರುವಂತಹ ಅಪ್ಡೇಟೆಡ್ ಆಗಿರುವಂತಹ ಮಾಹಿತಿಯನ್ನ ಕೆಎ ನಿನ್ನೆ ಎಂಸಿಸಿಯಲ್ಲಿ ಚೇಂಜ್ ಆಗಿರುವಂತಹ ಮಾಹಿತಿಯನ್ನ ಇವರು ತಮ್ಮ ಒಂದು ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮಗೊಂದು ಪ್ರಶ್ನೆ ಬರಬಹುದು, ಕರ್ನಾಟಕದಲ್ಲಿ ನೀಟನ್ನು ಕೌನ್ಸಿಲಿಂಗನ್ನು ನಡೆಸೋದು ಕೆಎ ನಡೆಸುತ್ತೆ, ಆದರೆ ಎಂಸಿಸಿಗೆ ಇರುವಂತಹ ಮಾಹಿತಿಯನ್ನು ಕೆಎದವರು ಯಾಕೆ ರಿಲೀಸ್ ಮಾಡಿದ್ದಾರೆ, ಕೆಎವರು ಯಾಕೆ ತಮ್ಮ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಹಾಕೊಂಡಿದ್ದಾರೆ ಎಂಬುದನ್ನು ತಿಳ್ಕೊಂಡ್ರೆ, ಮೊದಲು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ನಮ್ಮ ಕರ್ನಾಟಕದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆ ನೋಡಿ, ಇದು ಎಂಸಿಸಿ ಕೌನ್ಸಿಲಿಂಗ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಕೆಸಿಟಿ ಕೌನ್ಸಿಲಿಂಗ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ನಡೆಯುವಂತಹ ನೀಟ್ ಕೌನ್ಸಿಲಿಂಗ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಈ ಮೂರು ಕೌನ್ಸಿಲಿಂಗ್ಗಳು, ಎಂಸಿಸಿ ಕೌನ್ಸಿಲಿಂಗ್, ಕೆಸಿಟಿ ಕೌನ್ಸಿಲಿಂಗ್ ಹಾಗೆ ನಮ್ಮ ನೀಟ್ ಕೌನ್ಸಿಲಿಂಗ್ ಕರ್ನಾಟಕದ್ದು, ಮೂರನ್ನು ಕೂಡ ಶೆಡ್ಯೂಲ್ ಅನ್ನು ಬ್ಯಾಲೆನ್ಸ್ ಮಾಡೋದು ನಮ್ಮ ಕರ್ನಾಟಕದ ಕೆಎ ಆಗಿರುತ್ತೆ. ಇದರಲ್ಲಿ ಮೂರನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಸಿಕ್ಕಿರುವಂಥ ಒಬ್ಬ ಸೀಟ್ ಇರುತ್ತಲ್ಲ, ಅದನ್ನು ನಾವು ಬಿಟ್ಟು ಎಂಸಿಸಿಗೆ ಹೋಗ್ತೇವೆ ಅಂದರೆ, ಅಥವಾ ಎಂಸಿಸಿಯಲ್ಲಿ ಸಿಕ್ಕಿರುವಂಥ ವಿದ್ಯಾರ್ಥಿ ಕೆಎಗೆ ವಾಪಸ್ ಬರಬೇಕು ಅಂದರೆ ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಎಂಬುದನ್ನು ನೀವು ತಿಳ್ಕೊಳ್ಬೇಕಂದ್ರೆ ಈ ಎರಡೂ ಕೌನ್ಸಿಲಿಂಗ್ಗಳು ಎಟ್ ಎ ಟೈಮ್ ನಡಿಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಕಂಬೈನ್ ಕೌನ್ಸಿಲಿಂಗ್ ಅನ್ನು ಮಾಡೋದ್ರಿಂದ ಕೆಸಿಟಿ ಒಂದಿಗೂ ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ಎಲ್ಲ ಒಂದು ಸ್ಥಿತಿಗಳು ಇರೋದ್ರಿಂದ ಕೆಎಗೆ ಎಂಸಿಸಿಯಲ್ಲಿರುವಂತಹ ರೂಲ್ಸ್ಗಳನ್ನು, ಅದೇ ರೀತಿಯಲ್ಲಿ ನಮಗೂ ಕೂಡ ಎಂಸಿಸಿಯಲ್ಲಿರುವಂತಹ ರೂಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕಾದದ್ದು ಬಹಳಷ್ಟು ಅನಿವಾರ್ಯವಾಗಿರುತ್ತೆ. ಆದ್ದರಿಂದಲೇ ಕೆಎ ಕೌನ್ಸಿಲಿಂಗ್ ನಡೆಸುವಂಥದ್ದು ಈ ಕೆಎ ಇದೆಯಲ್ಲ, ಆದ್ದರಿಂದ ಎಂಸಿಸಿಯಲ್ಲಿ ಆಗಿರುವಂಥ ಚೇಂಜಸ್ಗಳನ್ನು ನಿಮ್ಮ ಮುಂದೆ ಪ್ರಕಟಪಡಿಸ್ತಾ ಇದೆ. ನಾನು ಅಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಪೂರ್ತಿ ನಿಮಗೆಂದು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಮೊದಲಿಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ನೀಟ್ 2026ರ ಎಂಸಿಸಿ ಕೌನ್ಸಿಲಿಂಗ್ ಇನ್ನೇನು ಬಹಳಷ್ಟು ವೇಗದಲ್ಲಿ ಸ್ಟಾರ್ಟ್ ಆಗಲಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮುಂದುವರೆದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ಮೆನ್ಷನ್ ಮಾಡಿದ್ದಾರೆ. ಏನಂದರೆ, ಆನ್ಲೈನ್ ಕೌನ್ಸಿಲಿಂಗ್ನ ಸಾಫ್ಟ್ವೇರ್ ಆಗಿರ್ಬೋದು, ಆನ್ಲೈನ್ ಕೌನ್ಸಿಲಿಂಗ್ನ ಪ್ರೊಸೆಸ್ ಆಗಿರ್ಬೋದು, UG ಮತ್ತು PG ಲೆವೆಲ್ನ ಅಡ್ಮಿಷನ್ಗಳಿಗೆ ಒಂದು ಅತ್ಯುತ್ತಮವಾದಂತಹ ಇಂಪ್ರೂವ್ಮೆಂಟ್ಗಳನ್ನು ಇವರು ಮಾಡಿದ್ದಾರೆ. ಸಿಸ್ಟಮಿಕ್ ಆಗಿರುವಂತಹ ಇಂಪ್ರೂವ್ಮೆಂಟ್ಗಳನ್ನು ಮಾಡಿದ್ದಾರೆ. ಆ ಇಂಪ್ರೂವ್ಮೆಂಟ್ಗಳನ್ನು ಈ ಒಂದು ಅಕಾಡೆಮಿಕ್ ಸೆಷನ್ನಲ್ಲಿ ಅದನ್ನು ಜಾರಿಗೊಳಿಸ್ತಾ ಇದ್ದೇವೆ. ಅದು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರಬೇಕು ಮತ್ತು ಟ್ರಾನ್ಸ್ಪರೆಂಟ್ ಆಗಿರಬೇಕು ಎಂಬುದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಏನು ಚೇಂಜ್ ಮಾಡಿದ್ದಾರೆ, ಏನು ಸಿಸ್ಟಮಲ್ಲಿ ಅಪ್ಡೇಟ್ಸ್ಗಳನ್ನು ಮಾಡಿದ್ದಾರೆ, ಯಾವ ಒಂದು ಕೌನ್ಸಿಲಿಂಗಲ್ಲಿ ಯಾವ ರೀತಿಯ ಮಾಹಿತಿಗಳನ್ನು ಚೇಂಜ್ ಮಾಡಿದ್ದಾರೆ ಎಂಬುದನ್ನು ನೋಡ್ಕೊಂಡು ಹೋದರೆ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನು ಶೇರ್ ಮಾಡಿದ್ದಾರೆ. ಏನಂದರೆ, ಈಗ ನೋಡಿ, ಎಂಸಿಸಿ ಕೌನ್ಸಿಲಿಂಗಲ್ಲಿ ನಮಗೆ 3 ರೌಂಡ್ಸ್ಗಳಿರುತ್ತವೆ ಅಂತ ನಮಗೆ ಎಲ್ರಿಗೂ ಕೂಡ ಗೊತ್ತು. 3 ರೌಂಡ್ಗಳಲ್ಲಿ ಫಸ್ಟ್ನೇ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಾಗ ಆ ಒಂದು ಸೀಟನ್ನು ನಾನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತೇನೆ ಅಂದರೆ ನೀವು ಏನು ಮಾಡಬೇಕಂದ್ರೆ, ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ತೆಗೆದುಕೊಂಡು ಅಲ್ಲಿ ನೀವು ಒಂದು ಲೆಟರನ್ನು ಬರೆದು ಕೊಡಬೇಕು. ನಾನು ಅಪ್ಗ್ರೇಡೇಷನ್ಗೆ ಹೋಗ್ತೇನೆ ಅಂತ ಬರೆದು ಕೊಟ್ಟರೆ ಮಾತ್ರ ನಿಮಗೆ ಅಪ್ಗ್ರೇಡೇಷನ್ಗೆ ಬಿಡ್ತಾ ಇದ್ರು ಲಾಸ್ಟ್ ಇಯರು. ಬಟ್ ಈ ವರ್ಷ ಮೆನ್ಷನ್ ಮಾಡ್ತಾ ಇದ್ದಾರೆ ನೋಡಿ, ನಿಮಗೇನಾದರೂ ಅಪ್ಗ್ರೇಡೇಷನ್ ಅಥವಾ ವಿಲ್ಲಿಂಗ್ ಟು ಅಪ್ಗ್ರೇಡ್ ಅಂತ ನಿಮಗೇನಾದರೂ ಅನಿಸಿದರೆ, ನನಗೆ ಸಿಕ್ಕಿರುವಂಥ ಕಾಲೇಜ್ ಇರಲಿ, ನಾನು ಅಪ್ಗ್ರೇಡೇಷನನ್ನು ಮಾಡ್ಕೊಳ್ತೇನೆ ಅಂತ ಅಂದ್ಕೊಂಡಿದ್ರೆ, ಎಂಸಿಸಿ ಕೌನ್ಸಿಲಿಂಗಲ್ಲಿ ಹೇಳ್ತಾ ಇರೋದು ನಾನು, ಎಂಸಿಸಿ ಕೌನ್ಸಿಲಿಂಗಲ್ಲಿ ನೀವು ಅಪ್ಗ್ರೇಡೇಷನನ್ನು ಮಾಡ್ಕೊಳ್ತೀನಿ ಅಂತ ಅಂದರೆ ನೀವು ಕಾಲೇಜ್ಗೆ ಹೋಗುವಂತಹ ನೆಸಸರಿ ಇರೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಮಾಹಿತಿಯನ್ನು ಯಾವ ರೀತಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಂದರೆ, ಚಾಯ್ಸ್ ಎಂಟ್ರಿ ಅಂತ ಕರೀತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಗೊತ್ತಿದೆ ಅಲ್ಲ. ಅದೇ ರೀತಿಯಲ್ಲಿ ಎಂಸಿಸಿಯಲ್ಲಿ ಯಾವುದೇ ರೀತಿಯ ಚಾಯ್ಸ್ಗಳು ಇರೋದಿಲ್ಲ. ಅಲ್ಲಿ ನಿಮಗೆ ಅಪ್ಗ್ರೇಡೇಷನ್ಗೆ ಕಾಲೇಜ್ಗೆ ಹೋಗಬೇಕಾಗಿತ್ತು ಮುಂಚಿನ ವರ್ಷಗಳಲ್ಲಿ. ಆದರೆ ಈ ವರ್ಷದಲ್ಲಿ ಆ ಒಂದು ಮಾಹಿತಿಯನ್ನು ತೆಗೆದು ಹಾಕಿದ್ದಾರೆ. ನೀವು ಕಾಲೇಜ್ಗೆ ಹೋಗಿ ಅಪ್ಗ್ರೇಡೇಷನ್ ಅನ್ನು ಮಾಡಿಸ್ಕೊಳ್ಳುವಂತಹ ನೆಸಸರಿ ಇಲ್ಲ. ನೀವು ಏನು ಮಾಡ್ಕೊಳ್ಬೇಕಂದ್ರೆ, ನಿಮ್ಮನ್ನು ಕೌನ್ಸಿಲಿಂಗಿಂದ ನಾವು ಪೂರ್ತಿಯಾಗಿ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೇವೆ. ನೀವು ಏನು ಮಾಡ್ಕೊಳ್ಬೇಕು, ಕೇವಲ ಎಂಸಿಸಿ ವೆಬ್ಸೈಟಲ್ಲಿ ಆನ್ಲೈನ್ ಮೂಲಕವೇ ನೀವು ಅಪ್ಗ್ರೇಡೇಷನ್ ಮಾಡ್ಕೊಳ್ಬೋದು.
ಹಾಗೆ ಮುಂಚಿನ ವರ್ಷಗಳಲ್ಲಿ ನೀವು ಸೀಟನ್ನು ರೆಸಿಗ್ನೇಷನ್ ಮಾಡ್ಕೊಳ್ಳೋದಿದ್ರೆ ನೀವು ಕಾಲೇಜ್ಗೆ ಹೋಗಿ ಖುದ್ದಾಗಿ ಹೋಗಿ ಅದನ್ನು ರೆಸಿಗ್ನೇಷನ್ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಈ ವರ್ಷ ಏನಾಗಿದೆ, ನೀವು ಆನ್ಲೈನಲ್ಲಿಯೇ ಈ ಒಂದು ರೆಸಿಗ್ನೇಷನನ್ನು ಕೂಡ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ನೀವು ಯಾವುದೇ ಒಂದು ಕಾಲೇಜ್ಗೆ ಹೋಗಿ ನೀವು ಕಾಲೇಜಲ್ಲಿ ರೆಸಿಗ್ನೇಷನ್ ಆಗಿರ್ಬೋದು, ಅಪ್ಗ್ರೇಡೇಷನ್ ಆಗಿರ್ಬೋದು, ಕಾಲೇಜ್ಗೆ ಹೋಗುವಂತಹ ನೆಸಸರಿ ಇರೋದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಆನ್ಲೈನಲ್ಲಿ ಅಪ್ಗ್ರೇಡೇಷನನ್ನು ಒತ್ತಿದಾಗ ನಿಮಗೆ ಅಪ್ಗ್ರೇಡೇಷನ್ಗೆ ಅವಕಾಶವನ್ನು ಕೊಡ್ತಾರೆ. ಅಪ್ಗ್ರೇಡೇಷನ್ಗೆ ಅವಕಾಶ ಕೊಟ್ಟಾಗ ನಿಮಗೆ ಸಿಕ್ಕಿರುವಂಥ ಸೀಟ್ ಸೇಫ್ ಆಗಿರುತ್ತೆ. ಅದಕ್ಕಿಂತ ಚೆನ್ನಾಗಿರುವಂಥ ಸೀಟನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ಮುಂದಿನ ರೌಂಡ್ಗಳಲ್ಲಿ. ಯಾವುದೇ ಕಾರಣಕ್ಕೂ ನೀವು ಕಾಲೇಜಿಗೆ ಹೋಗುವಂಥ ನೆಸಸರಿ ಇರೋದಿಲ್ಲ ಈ ಎರಡು ಕಂಡೀಷನ್ಗಳಲ್ಲಿ. ಆದರೆ ನಿಮಗೆ ಅಡ್ಮಿಷನನ್ನು ಮಾಡಿಸ್ಕೊಳ್ಬೇಕು, ನಾನು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕು ಅಂಥ ಸಂದರ್ಭದಲ್ಲಿ ಮಾತ್ರ ನೀವು ಕಾಲೇಜ್ಗೆ ಹೋಗ್ತೀರಾ ಹೊರತು ಉಳಿದ ಯಾವುದೇ ಸಂದರ್ಭಗಳಾಗಿರ್ಬೋದು, ರೆಸಿಗ್ನೇಷನ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ನೀವು ಕಾಲೇಜ್ಗೆ ಹೋಗಿ ಅದನ್ನು ಆ ಒಂದು ಕಾಲೇಜನ್ನು ಬಿಡುವುದಾಗಿರಲಿ, ಯಾವುದೇ ರೀತಿಯ ತೊಂದರೆಗಳನ್ನು ತೆಗೆದುಕೊಳ್ಳುವಂಥ ನೆಸಸರಿ ಇರೋದಿಲ್ಲ. ರೆಸಿಗ್ನೇಷನನ್ನು ಮತ್ತು ಎಲ್ಲ ರೀತಿಯ ಅಪ್ಗ್ರೇಡೇಷನ್ಗಳನ್ನು ನೀವು ಆನ್ಲೈನಲ್ಲಿ ಮಾಡ್ಕೊಳ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಕಳೆದ ವರ್ಷದಲ್ಲಿ ನಾವು ಕಾಲೇಜ್ಗೆ ಹೋಗಿದಾಗ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು. ಎಕ್ಸಾಂಪಲ್ ಆಗಿ ನಾವು ರೆಸಿಗ್ನೇಷನ್ಗೆ ಕಾಲೇಜ್ಗೆ ಹೋಗಬೇಕಾಗ್ತಿತ್ತು, ಅಷ್ಟೇ ಅಲ್ಲದೆ ಅಪ್ಗ್ರೇಡೇಷನ್ಗೂ ಕೂಡ ಕಾಲೇಜ್ಗೆ ಹೋಗಬೇಕಾಗ್ತಿತ್ತು. ಈಗ ಎಕ್ಸಾಂಪಲ್ ಆಗಿ ತಿಳ್ಕೊಳ್ಳಿ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗೆ ಯಾವುದೋ ಒಂದು ಸ್ಟೇಟಲ್ಲಿ ಸೀಟ್ ಸಿಕ್ಕಾಗ ಅಂಥ ವಿದ್ಯಾರ್ಥಿ ಅಲ್ಲಿಗೆ ಹೋಗಿ ಆ ಒಂದು ಸೀಟನ್ನು ಅಪ್ಗ್ರೇಡೇಷನ್ ಮಾಡ್ಕೊಳ್ಬೇಕಂದ್ರೆ ಬಹಳಷ್ಟು ಕಷ್ಟವಾಗ್ತಾ ಇತ್ತು. ಅದು ಕೂಡ ಒಂದು 4-5 ದಿವಸಗಳಲ್ಲಿ ಈ ಒಂದು ಟೈಮ್ ಪೀರಿಯಡಲ್ಲಿ ಹೋಗಬೇಕಂದ್ರೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು. ಆದ ಕಾರಣ ಈ ವರ್ಷ ಈ ಒಂದು ರೂಲ್ ತಂದಿದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ನನ್ನ ಅನಿಸಿಕೆಯಾಗಿದೆ. ನಾನು ಹೇಳಿರುವಂತಹ ಎಲ್ಲ ಮಾಹಿತಿಯನ್ನು ಇಲ್ಲಿ ನಿಮಗೆ ಒಂದು ಫಾರ್ಮೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಟ್ವಿಟರ್ ಹ್ಯಾಂಡಲಲ್ಲಿ, ಕೆಎ ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಸಿಗುತ್ತೆ. ಅದನ್ನು ನೋಡ್ಕೊಳ್ಬೋದು, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಇಷ್ಟಾಗಿತ್ತು ಈ ಒಂದು MCC ಕೌನ್ಸಿಲಿಂಗ್ಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿ. ಈಗ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ ನಮ್ಮ ಕರ್ನಾಟಕದ ಕೆಎ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ. MCC ಕೌನ್ಸಿಲಿಂಗ್ ನಾಳೆ ಸ್ಟಾರ್ಟ್ ಆಯಿತು ಅಥವಾ ಈ ವೀಕಲ್ಲಿ ಯಾವುದಾದ್ರೂ ಒಂದು 2 to 3 ಡೇಸಲ್ಲಿ ಸ್ಟಾರ್ಟ್ ಆಯಿತು MCC ಕೌನ್ಸಿಲಿಂಗ್. ಇಮಿಡಿಯೇಟ್ಲಿ ರೌಂಡ್ಸ್ಗಳು ಸ್ಟಾರ್ಟ್ ಮಾಡ್ತಾರಾ? ಖಂಡಿತವಾಗಿ ಸ್ಟಾರ್ಟ್ ಮಾಡೋದಿಲ್ಲ. ಮೊದಲಿಗೆ MCCಯಲ್ಲಿ ರಿಜಿಸ್ಟ್ರೇಷನ್ಗೆ ಟೈಮ್ ಕೊಡ್ತಾರೆ. ರಿಜಿಸ್ಟ್ರೇಷನ್ಗೆ ಅಟ್ಲೀಸ್ಟ್ ಒಂದು 4 to 5 ಡೇಸ್ ಆದರೂ ಕೊಡ್ತಾರೆ. ಇಲ್ಲ ಅಂದರೆ ಲಾಸ್ಟ್ ಇಯರ್ನ ಪ್ರಕಾರ ನೋಡಿದಾಗ 1 ವೀಕ್ ಆದರೂ ಕೊಡ್ತಾರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ. ರಿಜಿಸ್ಟ್ರೇಷನ್ ಯಾರು ಮಾಡ್ಕೊಳ್ಬೇಕು? ಎಲ್ಲರೂ ಕೂಡ ಮಾಡ್ಕೊಳ್ಬೇಕು. ಯಾರ್ಯಾರು MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಎಲ್ಲರೂ ಕೂಡ ಈ ಒಂದು MCC ಕೌನ್ಸಿಲಿಂಗ್ನ ರಿಜಿಸ್ಟ್ರೇಷನಲ್ಲಿ ಭಾಗವಹಿಸಬೇಕು. ನೀವು ನೀಟ್ ಎಕ್ಸಾಮನ್ನು ಬರೆದಿರ್ತಿರಲ್ಲ, ಅದು NTA ಬರೆದಿರ್ತೀರಿ. MCC ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು ಮತ್ತೊಂದು ಬಾರಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟ್ರೇಷನನ್ನು ಮಾಡ್ಕೊಂಡ್ಮೇಲೆ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈ ರಿಜಿಸ್ಟ್ರೇಷನ್ ಮುಗಿದ ನಂತರವೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನಮ್ಮ ಕರ್ನಾಟಕದ KCET ಕೌನ್ಸಿಲಿಂಗ್ ಕೂಡ ಮೊದಲನೇ ರೌಂಡ್ ಮುಗಿದಿದೆ. ಇನ್ನೂ ಕೂಡ ಈ ಒಂದು ಮೊದಲನೇ ರೌಂಡ್ನ ಪೂರ್ತಿ ಪ್ರೊಸೆಸ್ ಮುಗಿದಿದೆ. ಈಗ ನಮಗೆ ಇರುವಂಥದ್ದು ಸೆಕೆಂಡ್ ರೌಂಡ್ ನಡೆಸೋದು ಈ ಒಂದು KCETದು. KCET ಸೆಕೆಂಡ್ ರೌಂಡನ್ನು ಮತ್ತು ನೀಟನ್ನು ಫಸ್ಟ್ ರೌಂಡನ್ನು, ನೀಟ್ನ ಫಸ್ಟ್ ರೌಂಡನ್ನು KCET ಸೆಕೆಂಡ್ ರೌಂಡನ್ನು ಎಟ್ ಎ ಟೈಮ್ ನಡೆಸೋದ್ರಿಂದ, ಅಂದರೆ ಕಂಬೈನ್ಡ್ ಕೌನ್ಸಿಲಿಂಗನ್ನು ಮಾಡೋದ್ರಿಂದ ಈ ಒಂದು ಪ್ರೊಸೆಸ್ ಸ್ವಲ್ಪ ಡಿಲೇ ಆಗಲಿದೆ MCC ಕೌನ್ಸಿಲಿಂಗನ್ನು ವೇಟ್ ಮಾಡೋದಕ್ಕಾಗಿ. ಅಕಸ್ಮಾತಾಗಿ ಲಾಸ್ಟ್ ಇಯರ್ನ ಪ್ರಕಾರ ನಾವು ನೋಡ್ಕೊಂಡು ಹೋದರೆ ಏನಾಗಿತ್ತಂದರೆ, ನಮ್ಮ ಕರ್ನಾಟಕದ KCETಯನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಈ ಒಂದು MCC ಕೌನ್ಸಿಲಿಂಗ್ ರಿಸಲ್ಟ್ಗಿಂತ ಮುಂಚೆ ನಮ್ಮ ಕರ್ನಾಟಕದ ರಿಸಲ್ಟನ್ನು ಬಿಟ್ಟು MCC ರಿಸಲ್ಟ್ ಬರೋ ತನಕ ನಾವು ವೇಟ್ ಮಾಡಬೇಕಾಗಿತ್ತು. ಆ ರೀತಿ ಆದರೂ ಆಗ್ಬೋದು ಈ ವರ್ಷವೂ ಕೂಡ. ಹೇಳೋದಕ್ಕಾಗಲ್ಲ, MCCಯ ಮೇಲೆಯೇ ಪೂರ್ತಿಯಾಗಿ ಡಿಪೆಂಡ್ ಆಗಿರೋದ್ರಿಂದ ನಾವು MCC ಕೌನ್ಸಿಲಿಂಗ್ ಯಾವಾಗ ನಡೆಸುತ್ತೆ, ಫಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲವನ್ನು ಕೂಡ MCC ಶೆಡ್ಯೂಲ್ ಬಂದ ಮೇಲೆ ನಾವು ನೋಡಬೇಕಾಗುತ್ತೆ. ಅದೇ ರೀತಿಯಲ್ಲಿ KE ಅದನ್ನು ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋದು ಎಂಬುದನ್ನು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.